ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಟ್ಟೂಸ್ ವ್ಲಾಗ್. ಇವತ್ತು ನಾನು ಮಟನ್ ಗ್ರೀನ್ ಮಸಾಲ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು 1.5 kg ಮಟನ್ ಮಾಂಸ ಇಟ್ಕೊಂಡಿದ್ದೀನಿ. ಮಟನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಬೇಕಾಗುವಂಥ ಪೇಸ್ಟ್ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 1 ಕಪ್ ಪುದೀನ, 10 ರಿಂದ 12 ಬೆಳ್ಳುಳ್ಳಿ, 1 ಕಪ್ ತೆಂಗಿನ ತುರಿ, 12 ರಿಂದ 14 ಹಸಿಮೆಣಸಿನಕಾಯಿ, 4 ರಿಂದ 5 ತುಂಡು ಜಿಂಜರ್, ಎರಡು ಈರುಳ್ಳಿ, ಸ್ವಲ್ಪ ಇಷ್ಟು ಪಾಲಕ್, ಆಮೇಲೆ ಅರ್ಧ ಕಟ್ಟು ಪುದೀನ. ಮಟನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಬೇಕಾದಂಥ ಡ್ರೈ ಐಟಮ್ಗಳು, ಡ್ರೈ ಸ್ಪೈಸಸ್ಸು: 4 ರಿಂದ 5 ಏಲಕ್ಕಿ, ಒಂದು 3-4 ಪೀಸ್ ಚಕ್ಕೆ, 2 ಪಲಾವ್ ಎಲೆ, ಒಂದು ಟೀ ಸ್ಪೂನಷ್ಟು ಪೆಪ್ಪರ್, ಒಂದು 7 ರಿಂದ 8 ಲವಂಗ, 1 ಟೀ ಸ್ಪೂನ್ ಗಸಗಸೆ. ಈ ಥರ ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಇವಾಗ ನಾನು ಕುಕ್ಕರಿಗೆ ಒಂದು 2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಯಾವ ಆಯಿಲು, ಕೋಕೋನಟ್ ಆಯಿಲ್ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ಬೋದು. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು 2 ಈರುಳ್ಳಿ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿ, 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ಕೆಂಪು ಬಣ್ಣ ಬರುವ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆಮೇಲೆ ಮಟನ್ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಕುಕ್ಕರನ್ನು ಕ್ಲೋಸ್ ಮಾಡಿ, ಎಲೆ ಮಟನ್ ಆದರೆ 1 ರಿಂದ 2 ವಿಸಿಲ್ ಬರಿಸಿ, ಸ್ವಲ್ಪ ಬೆಂದಿರೋದಾದರೆ ಒಂದು 4 ರಿಂದ 5 ವಿಸಿಲ್ ಬರಿಸಬೇಕು. ಮಾಡಲಿಕ್ಕೆ ಬೇಕಾದಂಥ ಮಸಾಲನ ಚೆನ್ನಾಗಿ ಫ್ರೈ ಮಾಡಿದ್ದೇವೆ. ಒಂದು 5 ರಿಂದ 6 ಕ್ಯಾಶ್ಯೂ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಇನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಇವಾಗ ಮೊದಲೇ ಬೇಯಿಸಿಟ್ಟಂಥ ಮಟನ್ಗೆ ರೆಡಿ ಮಾಡಿದಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಮಾಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಇಟ್ಬಿಟ್ಟು ಆಮೇಲೆ ಇವಾಗ ಮಟನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ನೀವು ಒಂದು ಸಲ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ.